ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. 2025 ಡಿಸೆಂಬರ್ 16ನೇ ತಾರೀಕು ಕರ್ನಾಟಕ ಚಾಲಕರ ಒಕ್ಕೂಟ ಸಂಘದಿಂದ ಕೇವಲ 2 ಗಂಟೆ ನಡೆದ ಹೋರಾಟದ ಪರಿಣಾಮ ಹೇಗಿದೆ ಅಂದರೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಕೊನೆಯಲ್ಲಿ ಗೊತ್ತಾಗುತ್ತೆ ನೋಡಿ. ಕೇವಲ 2 ಗಂಟೆಗಳ ಕಾಲ ಶ್ರೀ ನಾರಾಯಣ ಸ್ವಾಮಿ ಅಣ್ಣನವರು ಬಂದು ಹೋರಾಟ ಮಾಡಿ ದೊಡ್ಡ ದೊಡ್ಡ ಅಧಿಕಾರಿಗಳ ಜೊತೆ ಮಾತನಾಡಿದ್ದಕ್ಕೆ ಯಾವ ರೀತಿ ರಿಪ್ಲೈ ಕೊಟ್ಟಿದ್ದಾರೆ ಅಂದರೆ, ಅವರು ನಿಜವಾಗ್ಲೂ ಇದು ನಾವು ನಂಬೌದಾ ಅನ್ನೋ ಮಟ್ಟಕ್ಕೆ ರಿಪ್ಲೈ ಕೊಟ್ಟಿದ್ದಾರೆ. ದೊಡ್ಡ ದೊಡ್ಡ ಅಧಿಕಾರಿ ಇರ್ಬೋದು, ಏರ್ಪೋರ್ಟ್ ಅವ್ರು ಇರ್ಬೋದು, ಪೊಲೀಸ್ ಅವ್ರು ಇರ್ಬೋದು. ಯಾರಾದ್ರೂ ಲೈಸೆನ್ಸ್ ಇಲ್ಲ, ಮತ್ತೆ ಅವ್ರು ಯಾರು ಏನು ಡ್ರಿಂಕ್ ಮಾಡಿ ಎಲ್ಲ ಚಾಲಕ ಬಂಧುಗಳಿಗೆ ವಂದನೆಗಳು. ಏನು ನಾವುಗಳೆಲ್ಲರೂ ಮೊನ್ನೆ ಒಂದು ಹೋರಾಟಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ವಿ, ನೀವೆಲ್ಲ ಬಂದಿದ್ರಿ ಚಾಲಕರೇ. ತುಂಬಾ ಉತ್ತಮವಾದ ಬೆಳವಣಿಗೆ ಇವತ್ತು ಆಗಿದೆ. ಏನು ಅಂತಂದ್ರೆ, ಅವತ್ತೇನು ಮಾನ್ಯ ಜಾಯಿಂಟ್ ಕಮಿಷನರ್ ಅವರು, ಹಾಗೆ DCP ರವರು, ಹಾಗೆ 3 ಜನ ACP ಅವರು, ಮತ್ತೆ ಹಾಗೆ ಏರ್ಪೋರ್ಟ್ ಮತ್ತೆ ಚಿಕ್ಕಜಾಲ ಇನ್ಸ್ಪೆಕ್ಟರ್ ನಮ್ಗೆ ಒಂದು ಭರವಸೆಯನ್ನ ಕೊಟ್ಟಿದ್ರು. ನಾವು ಇದ್ರ ಬಗ್ಗೆ ಮಾತಾಡಿ ಕ್ಲಿಯರ್ ಮಾಡಿಕೊಡ್ತೀವಿ, ನಿಮ್ಗೆ ನ್ಯಾಯವನ್ನ ಕೊಡಿಸ್ತೀವಿ ಅಂತ ಇವತ್ತು ಮೊನ್ನೆ ಆದಂತ ಒಂದು ಹೋರಾಟಕ್ಕೆ ನಿಜವಾಗ್ಲೂ ಒಂದು ಗೆಲುವು ಅಂತಾನೆ ಹೇಳಲಿಕ್ಕೆ ಸಂತೋಷನೂ ಆಗ್ತದೆ. ಯಾಕಂದ್ರೆ ಈ ಮಟ್ಟದಲ್ಲಿ ಒಂದು ನ್ಯಾಯ ಯಾವತ್ತು ಸಿಕ್ಕಿರ್ಲಿಲ್ಲ, ಅಂತ ಒಂದು ನ್ಯಾಯ ಸಿಕ್ಕಿದೆ. ನಮ್ಮ ಜೊತೆ ಎಲ್ಲರೂ ಇದ್ದಾರೆ, ನೀವುಗಳೆಲ್ಲರೂ ಸಹಕರಿಸಿ ಅಂತ ನಿಮ್ಮೆಲ್ಲರನ್ನು ಕೇಳ್ಕೊಂತ, ನೀವೆಲ್ಲರೂ ಸಹಕಾರ ಕೊಟ್ಟಂತವ್ರಿಗೆ ಎಲ್ಲರಿಗೂ ಕೈ ಮುಗಿದಗಳನ್ನ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಫ್ರೆಂಡ್ಸ್, ಕೇಳಿಸ್ಕೊಂಡ್ರಲ್ಲ, ಜಸ್ಟ್ ಅಣ್ಣವ್ರು ಬಂದು 2 ಗಂಟೆ ಟೈಮ್ ಹೋರಾಟ ಮಾಡಿ ಮಾತಾಡಿದ್ಕೆ ಕರ್ನಾಟಕದ ರಾಜಧಾನಿ ಆದ ಬೆಂಗಳೂರಿನ ಪೊಲೀಸ್ಗಳೆಲ್ಲ ಸೇರಿ ಅಣ್ಣನ ಜೊತೆ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಬೈ ಮಿಸ್ ಆಗಿ ಏನಾದರೂ ಇವರು ಉಪವಾಸ ಸತ್ಯಾಗ್ರಹ ತಪ್ಪಿದ್ರೆ, ಕ್ರಾಂತಿಕಾರಿಗಳ ಥರ ಹೋರಾಟ ಏನಾದರೂ ಮಾಡಿದ್ರೆ ಕರ್ನಾಟಕನೇ ಬಂದ್ ಆಗೋ ಸಾಧ್ಯತೆ ಇದೆ.